ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ಸಂಗೀತ ಪ್ರತಾಪ್ ಹೂ ಇಸ್ ದ ಬೆಸ್ಟ್. ಡೆಫಿನೆಟ್ಲಿ ಈ ವಿಡಿಯೋದಲ್ಲಿ ಅವರಿಬ್ಬರ ಬಗ್ಗೆ ಮಾತಾಡೋಣ. ಫ್ಯಾನ್ಸ್ ಯಾರಿಗೆ ಜಾಸ್ತಿ ಇದಾರೆ, ಯಾಕೆ ಆಗ್ತಾ ಇದಾರೆ ಫ್ಯಾನ್ಸ್? ಡೆಫಿನೆಟ್ಲಿ ಅವರು ಅಕ್ಕ ತಮ್ಮ ಅಂತ ಪೋರ್ಟ್ರೇ ಮಾಡಿದ್ರೆ ಸರಿ. ಸಂಗೀತ ಅವರು ಒಪ್ಕೊಂಡಿದ್ದಾರೆ, ನನ್ನ ಫ್ರೆಂಡ್ ಅಲ್ಲ ನಿನ್ ತಮ್ಮ ಅಂತ. ಆ ವಿಷಯ ಪಕ್ಕಕ್ಕೆ ಇಡೋಣ. ಈಗ ಇಂಡಿವಿಜುವಲ್ ಗೇಮ್ ಬೇರೆ ಬೇರೆ. ಒಬ್ಬ ವ್ಯಕ್ತಿ ಬಿಗ್ ಬಾಸ್ ಮೇಲೆ ಗೆಲ್ಲೋದು ಒಬ್ರೆ. ಆಗ ಸಂಗೀತನ ಪ್ರತಾಪ ಅಂತ ಬಂದಾಗ ಯಾರು ಬೆಸ್ಟ್, ಯಾಕೆ ಇಷ್ಟ ಆಗ್ತಾರೆ, ಯಾರಿಗೆ ಫ್ಯಾನ್ಸ್ ಜಾಸ್ತಿ ಇದ್ದಾರೆ? ಅದರಲ್ಲೂ ಹೆಣ್ಮಕ್ಳು ಫ್ಯಾನ್ಸ್ ಅಂತೂ ತುಂಬಾ ಇದಾರೆ ಒಬ್ಬರಿಗೆ. ಅದು ಯಾರು? ನಾವು ಕೆಲವು ಕಡೆ ಫೋಲ್ಸ್ ಮತ್ತೆ ಕಮೆಂಟ್ಸ್ ವಿಡಿಯೋಸ್ ನೋಡಿದಾಗ ಯಾರಿಗೆ ಅತಿ ಹೆಚ್ಚಾಗಿ ಸಪೋರ್ಟ್ ಸಿಗ್ತಾ ಇದೆ ಅಂತ ಈ ವಿಡಿಯೋದ ಹೇಳ್ತೀನಿ. ಚಾನಲ್ ಯಾರನ್ನು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಶೇಷವಾಗಿ ನೋಡಿ, ಸಂಗೀತ ಮತ್ತು ಪ್ರತಾಪ್ ಯಾವಾಗಾದ್ರೆ ಕಣ್ಣಿಗೆ ಏಟ್ ಆಯ್ತು ಆವಾಗಿನಿಂದ ಅವರ ಬಾಂಡಿಂಗ್ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಕೂಡ. ಹೊರಗಡೆ ಅದೇ ಪೋಟ್ರೆ ಆಗ್ತಾ ಇದೆ. ಯಾರ ಬಾಯಲ್ಲಿ ತಗೊಂಡ್ರು ಸಂಗೀತ ಪ್ರತಾಪ್ ಅಂತಾರೆ. ಬಟ್ ಹೊರಗಡೆ ಪ್ರತಾಪ್ ಅವರು ಏನ್ ಮಾಡಿದಾರೋ, ಯಾರು ಮೋಸ ಮಾಡಿದಾರೋ, ಏನ್ ಮಾಡಿದಾರೋ ಅದ್ರ ಸೆಕೆಂಡ್ರಿ ವಿಷಯ. ತಪ್ಪು ಮಾಡೋದು ಎಲ್ಲರೂ ಸಹಜ. ಆದ್ರೆ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಮಾತ್ರ ಅವರ ಗ್ರಾಫ್ ತುಂಬಾ ಹೋಗಿದೆ ಅಂತ ಹೇಳ್ಬೋದು. ಯಾವುದೇ ಸಮಯದಲ್ಲಿ ಅವರು ಮಾತಾಡೋ ಮಾತಾಗ್ಲಿ, ಅವರ ಇನ್ನೊಂದ್ಸನ್ಸ್ ಆಗ್ಲಿ, ಅವರ ಸೈಲೆಂಟ್ ಆಗ್ಲಿ, ಈ ವಿಷಯದಲ್ಲಿ ಮಾತ್ರ ಜನಕ್ಕೆ ತುಂಬಾ ಇಷ್ಟ ಆಗಿದ್ದಾರೆ. ಯಾವಾಗಾದ್ರೆ ವಿನಯ್ ಗೌಡ ಅವರು ಪ್ರತಾಪ್ ಅವ್ರನ್ನ ಹಳ್ಳಿ ತರ ಮಾತಾಡ್ತಾನೆ ಅಂತ ಆಳಿಸಿದ್ರು, ಆವಾಗಿನಿಂದ ಫ್ಯಾನ್ಸ್ ಇನ್ನೂ ಇನ್ಕ್ರೀಸ್ ಆಗ್ತಾ ಇದ್ರೆ ವಿನಃ ಕಡಿಮೆ ಆಗುವ ಸಂದೇಹನೇ ಇಲ್ಲ, ಕಡಿಮೆ ಆಗೋದು ಇಲ್ಲ. ಅದರಲ್ಲೂ ಹೆಣ್ಮಕ್ಳಂತೂ ತುಂಬಾ ವೋಟ್ ಮಾಡ್ತಾರೆ ಗುರು. ಹೆಣ್ಮಕ್ಳು ಪ್ರತಾಪ್ ಅವರಿಗೆ ಕೊನೆ ವಾರದಲ್ಲಿ ಅತಿ ಹೆಚ್ಚಾಗಿ ವೋಟ್ ಬಂದಿದ್ದೆ ಪ್ರತಾಪ್ ಅವರಿಗೆ. ಬಟ್ ಬಿಗ್ ಬಾಸ್ ಟೀಮ್ ಇಂದ ಫಸ್ಟ್ ಸೇವ್ ಮಾಡಿದ ಮಾತ್ರ ಸಂಗೀತನ. ಏನಕ್ಕಂದ್ರೆ ಅವರು ಎಲ್ಲ ಕಡೆಯಲ್ಲೂ ಅವರು ಕ್ರಿಟಿಸೈಸ್ ಮಾಡಿ ಅಳ್ತಾ ಇರೋದು ತೋರಿಸಿ ಯಾಕಂದ್ರೆ ಸಹಾನುಭೂತಿ, ಸಿಂಪತಿ ಅಂತ ಏನಂತೀವಿ, ಆಕ್ಚುಲಿ ಒಳಗಡೆ ಸಿಂಪತಿ ಅಂತೇಳಿ ಪ್ರತಾಪ್ ನಂತಾರೆ. ಇದೆಲ್ಲೋ ಹೊರಗಡೆ ಸಂಗೀತ ಅವ್ರಿಗೆ ಸಿಂಪತಿ ಆಗ್ತಿದೆ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಈ ವಿಷಯ ಏನಕ್ಕೆ ಬರ್ತಾ ಇದೆ, ಯಾಕೆ ಈ ರೀತಿ ಹೇಳ್ತಾ ಇದೀನಿ ಅಂದ್ರೆ, ವಿಶೇಷವಾಗಿ ಒಂದ್ಸಲ ಅಬ್ಸರ್ವ್ ಮಾಡಿ ಎಪಿಸೋಡ್ಗಳೆಲ್ಲೂ ಎಲ್ಲ ಕಡೆನೂ ಗಲಾಟೆ ಆಗಕ್ಕೆ ಮುಖ್ಯ ಕಾರಣನ ಸಂಗೀತ ಆಗ್ತಾರೆ. ಕೆಲವು ವಿಷಯಗಳಲ್ಲಿ ಅವ್ರು ಗೇಮ್ ಮಾಡೋದು ತಪ್ಪ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಮನೆಯಲ್ಲಿ ವಾತಾವರಣ ಕೆಡೋಕ್ಕೆ ಅವರನ್ನೇ ಕಾರಣ ಅಂತ ಹೇಳ್ಬೋದು. ಎಲ್ಲ ವಿಷಯಗಳಲ್ಲಿ ಒಂದ್ಸಲ ನೋಡಿ, ಗಂಧರ್ವರು ಮತ್ತು ರಾಕ್ಷಸರು ಟೀಮ್ ಅಲ್ಲಿ ಆ ರೀತಿ ಜಗಳಾಡಕ್ಕೆ, ಆ ರೀತಿ ಮನೆಯವಣ ವಾತಾವರಣ ಆಗಕ್ಕೆ ಸಂಗೀತವರೇ ಕಾರಣ. ಈ ರೀತಿಯಾಗಿ ಈ ತರ ಲೆಕ್ಕ ಹಾಕಿದಾಗ, ಈ ತರ ನೋಡಿದಾಗ ಸಂಗೀತ ಪ್ರತಾಪ್ ಅವ್ರ ಬಾಂಡಿಂಗ್ ಚೆನ್ನಾಗಿದೆ. ಬಟ್ ಇಂಡಿವಿಜುವಲ್ ಅವ್ರು ಬೇರೆ ಇವ್ರು ಬೇರೆ ಅಂತ ಬಂದಾಗ ಮಾತ್ರ ಎಲ್ಲ ಒಂದ್ ಕಡೆ ಸಂಗೀತ ಕಡಿಮೆ ಓಟ್ಸ್ ಬರ್ತಾ ಇದೆ ಅಂತ ಹೇಳ್ಬೋದು. ಆಕ್ಚುಲಿ ಲೇಡೀಸ್ ಫ್ಯಾನ್ಸ್ ಏನಿದ್ದಾರೆ ತುಂಬಾ, ಈ ಹೌಸ್ ವೈಫ್ಸ್ ಲೇಡೀಸ್ ಫ್ಯಾನ್ಸ್ ಏನಂತ ಕರಿತೀವಿ, ಪ್ರತಿಯೊಬ್ರು ಪ್ರತಾಪ್ಗೆ ವೋಟ್ ಮಾಡ್ತಾ ಇದ್ದಾರೆ. ಕಾರಣ ಅವ್ರ ಇನ್ನೋಸೆನ್ಸ್. ಅವರು ನಾಟಕ ಮಾಡ್ತಾ ಇದಾರೋ, ಡ್ರಾಮಾ ಮಾಡ್ತಾ ಇದಾರೋ ಅದು ಬೇರೆ ವಿಷಯ. ಬಟ್ ನಮ್ಗೆ ಹೊರಗಡೆ ಕಾಣ್ತಿರೋದೇನು ಅದನ್ನೇ ತಾನೆ. ಲೋಯಲ್ ಆಗಿರ್ತಾರೆ, ಸಿಂಗಲ್ ಆಗಿರ್ತಾರೆ, ಇನ್ನೋಸೆನ್ಸ್ ಆಗಿರ್ತಾರೆ. ಯಾರ ಮೇಲೇನೋ ಒಂದು ಕೆಟ್ಟ ಪದವಿ ಉಪಯೋಗಿಸಲ್ಲ, ಯಾರಿಗೂ ಜಗಳ ಇಡಕ್ಕೆ ಕೆಲಸ ಮಾಡಲ್ಲ. ಈ ವಿಷಯದಲ್ಲಿ ಸಂಗೀತ ಅವರು ಎಷ್ಟೊಂದು ಆಟಿಟ್ಯೂಡ್ ತೋರಿಸ್ತಾರೆ ಅಂದ್ರೆ, ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಕಾರ್ತಿಕ್ ಅವ್ರದ್ದು ಇದ್ದಾಗ ವಿನಯ್ ಮೇಲೆ ಆಟಿಟ್ಯೂಡ್ ತೋರಿಸ್ತಾರೆ, ವಿನಯ್ ಹತ್ರ ಇದ್ದಾಗ ಕಾರ್ತಿಕ್ ಮೇಲೆ ಆಟಿಟ್ಯೂಡ್ ತೋರಿಸ್ತಾರೆ. ಕಾರ್ತಿಕ್ ಆದ್ರೆ ಒಂದ್ ಟೈಮಲ್ಲಿ ಬೇರೆ ಟೀಮಲ್ಲಿ ಇದ್ದಾಗ ಅವ್ರು ಯಾವ ರೀತಿ ಅಂದ್ರೆ ಕಾರ್ತಿಕ್ ಅವರ ಸ್ವತಃ ಹೇಳ್ಕೊಂಡಿದ್ದಾರೆ. ಇಷ್ಟೊಂದು ಆಟಿಟ್ಯೂಡ್ ಏನ್ ತೋರಿಸ್ತಾರೆ? ನಾವು ಬೇಜಾರಾಗಬೇಕಂತನ, ಇಲ್ಲ ನಾವು ಫೀಲ್ ಆಗ್ಬೇಕಂತ ಈ ರೀತಿ ಮಾಡ್ತಾರ? ನಮ್ಮ ಮುಂದೆ ಬೇಕಂತ ಅಂತ ಕಾರ್ತಿಕ್ ಅವರು ಫೀಲ್ ಆಗಿದ್ದಾರೆ. ಎಕ್ಸಾಕ್ಟ್ಲಿ ಸಂಗೀತ ಅವರು ಬಹಳ ಟೈಮಲ್ಲಿ, ಬಹಳ ವಿಷಯದಲ್ಲಿ ಅವ್ರ ಆಟಿಟ್ಯೂಡ್ ಆಗ್ಲಿ, ಅವ್ರ ಮಾತುಗಳಾಗ್ಲಿ ಬೇರೆಯವ್ರಿಗೆ ನೆಗೆಟಿವ್ ತರಿಸುತ್ತೆ. ಆ ಮನೆಯಲ್ಲಿರೋ ಎಲ್ಲರೂ ಕಾರ್ನರ್ ಮಾಡಿ ಮಾತಾಡ್ತಾರೆ ಅಂದ್ರೆ ಒಂದ್ ಹೇಳ್ಬೋದು, ಬೆಂಕಿ ಇಲ್ದೇನೆ ಹೊಗೆ ಆಡಲ್ಲ ಅಂತ. ಆ ರೀತಿಯಾಗಿ ಸಂಗೀತ ಅವರು ತಪ್ಪು ಮಾಡಿದಂತೂ ಸಹಜ. ಈ ರೀತಿಯಾಗಿ ಪ್ರತಾಪ್ ಅವ್ರನ್ನ ಕಂಪೇರ್ ಮಾಡ್ಕೊಂಡ್ರೆ, ಬೇರೆಯವ್ರಿಗೆ ಯಾವತ್ತೇ ಆಗ್ಲಿ ಒಂದು ಪ್ರತಾಪ್ ಅವ್ರನ್ನ ಕ್ಯಾರಿ ಮಾಡಿದ್ರೆ, ಅವ್ರನ್ನ ಕಂಪೇರ್ ಮಾಡ್ಕೊಂಡ್ರೆ ಯಾವತ್ತು ಯಾರಿಗ ಚುಚ್ಚಿ ಮಾತಾಡೋ ಅವಕಾಶನೇ ಇಲ್ಲ, ಮಾತಾಡೇ ಇಲ್ಲ. ಎಕ್ಸಾಂಪಲ್ ಒಂದ್ ಹೇಳ್ತೀನಿ, ತುಕಾಲಿ ಅವ್ರನ್ನ ಎಲ್ಲರೂ ತುಕಾಲಿ ಸಂತೋಷ ಅಂದ್ರೆ ಪ್ರತಾಪ್ ಅವ್ರ ಮಾತ್ರ ಕಾಮಿಡಿ ಸಂತೋಷ ಅಂತ ಕರೀತಾರೆ. ಏನಕ್ಕಂದ್ರೆ ತುಕಾಲಿ ಏನೋ ಪದ ಸರಿ ಇಲ್ಲ, ಆ ರೀತಿ ಕರಿಯಲ್ಲ ಅಂತಾರೆ. ಆ ರೀತಿಯಾಗಿ ಇನ್ನೋಸೆನ್ಸ್, ಆ ರೀತಿ ಒಂದು ಪರ್ಸ್ಪೆಕ್ಟ್ ಅಲ್ಲಿ ಅವರೊಬ್ಬರಿಗೆ ಬೇರೆ ವ್ಯಕ್ತಿಗೆ ಮರ್ಯಾದೆ ಕೊಡೋದ್ರಲ್ಲಿ ತುಂಬಾ ಎತ್ತರಕ್ಕೆ ಬೆಳೆದಿದ್ದಾರೆ, ತುಂಬಾ ಎತ್ತರದಲ್ಲಿ ಇದ್ದಾರೆ ಅಂತ ಹೇಳ್ಬೋದು ಸಂಗೀತನ ಕಂಪೇರ್ ಮಾಡ್ಕೊಂಡ್ರೆ. ಇನ್ನೊಂದು, ಹೆಣ್ಮಕ್ಳಿಗೆ ತುಂಬಾ ಮರ್ಯಾದೆ ಕೊಡ್ತಾರೆ, ಎಲ್ಲರೂ ದೀದಿ ಅಂತ ಕರೀತಾರೆ. ಒಂದು ವಿಷಯ ಹೇಳ್ಬೇಕಂದ್ರೆ, ಸಂಗೀತ ಅವ್ರಿಗೆ ಜಡೆ ಹಾಕಿದ್ರಲ್ಲ ಒಂದು ಎಪಿಸೋಡ್ ಅಲ್ಲಿ, ಸ್ಕೂಲ್ ಮಕ್ಕಳ ಟಾಸ್ಕ್ ಅಲ್ಲಿ, ಆ ಟಾಸ್ಕ್ ಅಲ್ಲಿಂದ ಇನ್ನೂ ಹೆಣ್ಮಕ್ಳ ಫ್ಯಾನ್ಸ್ ಜಾಸ್ತಿ ಆದ್ರೆ ಸಂದೇಹನಿಲ್ಲ. ಕೆಲವು ಫೋಲ್ಸ್ ನೋಡಿದಾಗ, ಕೆಲವು ವಿಡಿಯೋಸ್ ಕಮೆಂಟ್ಸ್ ನೋಡಿದಾಗ ಇಲ್ಲಿ ಅರ್ಥ ಆಗೋದೇನಂದ್ರೆ, ಸಂಗೀತಗಿಂತ ಪ್ರತಾಪ್ಗೆ ಫ್ಯಾನ್ಸ್ ಜಾಸ್ತಿ ಇದ್ದಾರೆ, ಅವ್ರಿಗೇನೆ ಫ್ಯಾನ್ಸ್ ವೋಟ್ ಮಾಡ್ತಾ ಇದಾರೆ. ಎಕ್ಸ್ಪೆಷಲಿ ಮಹಿಳೆಯರೇ
ಮಹಿಳೆಯರ ಓಟ ಹೆಚ್ಚು ಗುರು ಅಂತ ಹೇಳ್ಬೋದು ಈ ಮುಖಾಂತರ. ಈ ವಿಷಯ ಬಂದಾಗ ನೀವು ವಿಡಿಯೋಸ್ ನೋಡ್ತಾ ಇರ್ತೀರಾ, ಸಂಗೀತ ಅವ್ರ ಆಟಿಟ್ಯೂಡ್ ನೋಡಿರ್ತೀರಾ, ಪ್ರತಾಪ್ ಅವರ ಮನಸ್ಥಿತಿ ನೋಡಿರ್ತೀರಾ, ಯಾವ ರೀತಿ ಇರ್ತಾರ ಅಂತೆಲ್ಲ ನೋಡೇ ಇರ್ತೀರಾ. ನಿಮ್ಗೆ ಯಾರು ಇಷ್ಟ ಆಗ್ತಾರೆ, ಪ್ರತಾಪ ಇಲ್ಲ ಸಂಗೀತ ಅಂತ ಕಮೆಂಟ್ ಮಾಡಿ. ಈ ಎಪಿಸೋಡ್ಗಳು ಬಂದಾಗ ಕೊನೆಗೂ ಗೆಲ್ಲೋದು ಒಬ್ರನೇ. ಮತ್ತೆ ನೀವು ಯಾರು ವೋಟ್ ಮಾಡ್ತೀರಾ, ನಿಮಗೆ ಯಾರು ಗೆಲ್ಬೇಕಂತ ಇಲ್ಲಿ ವೋಟ್ ಮಾಡಿ. ಹಾಗೇನೆ ಅವ್ರ ಬಗ್ಗೆ ಒಂದು ಒಳ್ಳೆ ಮೆಸೇಜ್ ಕೊಡಿ ಅಂತ ಹೇಳ್ತೀನಿ. ಇನ್ನು ಸಂಗೀತ ಅವ್ರ ಬಗ್ಗೆ ಹೇಳ್ತೀನಲ್ಲ, ಫ್ಯಾಮಿಲಿ ವೀಕ್ ಬಂದಿದೆ. ಸಂಗೀತ ಅವರು ಪ್ರತಾಪ್ಗೆ ಸಪೋರ್ಟ್ ಮಾಡ್ತಾರೆ, ಇಲ್ಲ ಅಂತಲ್ಲ. ಬಟ್ ಕೆಲವು ವಿಷಯಗಳಲ್ಲಿ ಸಂಗೀತ ಅವರು ಖಂಡಿತವಾಗ್ಲೂ ಆಟಿಟ್ಯೂಡ್ ತೋರಿಸ್ತಾರೆ. ಬಟ್ ಈ ವಿಷಯದಲ್ಲಿ ಬೇರೆಯವರಿಗೆ ಮನಸ್ಸು ನೋಯಿಸೋದ್ರಲ್ಲಿ, ಬೇರೆಯವ್ರ ಬಗ್ಗೆ ಟಾಂಟ್ ಆಗಿ ಮಾತಾಡೋದ್ರಲ್ಲಿ, ಬೇರೆಯವ್ರ ಬಗ್ಗೆ ಯಾವುದೇ ಒಂದು ತಪ್ಪು ಹೇಳಿಕೆ ಕೊಡೋದ್ರಲ್ಲಿ ಪ್ರತಾಪ್ ಅವರು ಯಾವತ್ತೂ ಇಂಥ ಕೆಲಸ ಮಾಡಿಲ್ಲ, ಮಾಡೋದು ಇಲ್ಲ ಅಂತ ಕೆಲವರ ಅಭಿಪ್ರಾಯ. ಹೊರಗಡೆ ಟ್ರೋಲ್ ಪ್ಲೇಸಸ್ ಮಾಡ್ತಿದ್ದಾರೆ, ಅವ್ರು ಮೋಸ ಮಾಡಿದ್ದಾರೆ, ಅದು ಮಾಡಿದ್ದಾರೆ, ಇದು ಮಾಡಿದ್ದಾರೆ. ಅವ್ರಿಗೆ ಯಾರಿಗಾನು ಒಂದು 25 ಕೋಟಿ 30 ಕೋಟಿ ಸಾಲ ಮಾಡಿ ಮೋಸ ಮಾಡಿ ಹೋಗಿಲ್ಲ. ತಪ್ಪು ಮಾಡೋದು ಎಲ್ಲರೂ ಸಹಜ, ಅಂತ ತಿದ್ಕೊಳ್ಳೋಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಈ ಬಿಗ್ ಬಾಸ್ ಮನೆ ಅಂತಾನೆ ಹೇಳ್ಬೋದು. ಆ ರೀತಿಯಾಗಿ ಎಷ್ಟೆಷ್ಟೋ ಸಾಲ ಮೋಸ ಮಾಡಿ ಸಾಲಿಸ್ಕೊಂಡು ಓಡೋಗಿರೋ ತುಂಬಾ ಇದ್ದಾರೆ. ಅಂಥದ್ರಲ್ಲಿ ಡ್ರೋನ್ ಮಾಡಿದೀನಿ ಅಂತ ಯಾವುದೋ ಒಂದು ಸಣ್ಣ ಸುಳ್ಳಕ್ಕೆ ಇಷ್ಟೊಂದು ಟ್ರೋಲ್ ಮಾಡೋದು ತುಂಬಾ ತಪ್ಪು ಅಂತ ಕೆಲವರು ಅಭಿಪ್ರಾಯ. ಮತ್ತೆ ಈ ಅಭಿಪ್ರಾಯಕ್ಕೆ ನೀವೇನು ಹೇಳ್ತೀರಾ ಅಂತ ಕಮೆಂಟ್ ಮಾಡಿ. ಇನ್ನು ಸಂಗೀತ ವಿಷಯ ಬಂದ್ರೆ, ಸಂಗೀತ ಎಸ್ ಅವರು ಸೆಲೆಬ್ರಿಟಿನೇ. ಚಾರ್ಲಿ ಸಿನಿಮಾ ಮಾಡಿದ್ರೆ ತುಂಬಾ ಫ್ಯಾನ್ಸ್ಗಳು ಇರ್ತಾರೆ. ಅವ್ರ ಫ್ಯಾನ್ಸ್ನು ಬೀಟ್ ಮಾಡಿ ಪ್ರತಾಪ್ ಫ್ಯಾನ್ಸ್ ವೋಟ್ ಮಾಡ್ತಾ ಇದಾರೆ ಅಂದ್ರೆ ಅವ್ರಿಗೆ ಹ್ಯಾಂಡ್ಸ್ ಆಫ್ ಹೇಳ್ಬೋದು. ಆ ರೀತಿಯಾಗಿ ವೋಟ್ಸ್ ಬರ್ತಾ ಇದೆ ಪ್ರತಾಪ್ಗೆ. ಖಂಡಿತವಾಗ್ಲೂ ಟಾಪ್ 5 ಅಲ್ಲಿ ಪ್ರತಾಪ್ ಅವ್ರು ಇರ್ತಾರೆ. ಅವ್ರ ಇನ್ನೋಸೆನ್ಸ್ ಆಗ್ಲಿ, ಅವ್ರ ಒಳ್ಳೆ ಮನಸ್ಸಾಗ್ಲಿ, ಅವ್ರ ಹಳ್ಳಿ ಭಾಷೆ ಆಗ್ಲಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಯಾವುದೇ ಕಾರಣಕ್ಕೂ ರೈತರಾಗ್ಲಿ, ಹೆಣ್ಮಕ್ಳಾಗ್ಲಿ ಅತಿ ಹೆಚ್ಚಾಗಿ ಪ್ರತಾಪ್ಗೆ ವೋಟ್ ಮಾಡ್ತಾರೆ ಅಂತ ಹೇಳ್ಬೋದು. ಮತ್ತೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಹೇಗೆ ಅನಿಸ್ತು, ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಸಂಗೀತನ ಪ್ರತಾಪನ ಅಂತ ಕಮೆಂಟ್ ಮಾಡಿ. ಹಾಗೆ ಈ ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.